Hi, hello, namaste. This is day 129 of 150 day challenge. ಸೊ ಟೈಮ್ ನೋಡ್ಬೋದು 6:05 ಆಗ್ಯದ. 6:35 ಹಂಗೆ ಆಗ್ತದೆ ಹೋಗ್ಬೋದು ನಾವು ಆಫೀಸ್ ಕಡೆ. ಸೊ ಇಲ್ಲಿಂದ ನಾವು ವಾಕ್ ಮುಗಿಸ್ಕೊಂಡು ನಿನ್ನೆ ಫುಲ್ ಹೆವಿ ರೆಸ್ಟ್ ಡೇ ಇತ್ತು. ಸೊ ಆಲ್ಮೋಸ್ಟ್ ಏನು ರೆಸ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಧ್ಯಾಹ್ನ ಮುಂಬೈ ಮ್ಯಾಚ್ ಇತ್ತು. ಸೊ ಆಮೇಲೆ ಬಟ್ಟೆ ವಾಶ್ ಮಾಡ್ಕೊಂಡ್ವಿ. ಮತ್ತು ಒಂದು ಸ್ವಲ್ಪ ಅದು ನಂದು ಕ್ಯಾಮ್ರಾ ಒಂದು ಜೀವನಿಗೆ ಕೊಡಬೇಕಿತ್ತು ಶಿವಾನಂದ ಪಾಟೀಲ್ ಅವರಿಗೆ. ಸೊ ಅದು ಹುಡುಕಿ ಆಡೋಕ್ಕೆ ಟೈಮ್ ಹೋಯ್ತು. ಸೊ ಹಂಗಾಗಿ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ರೆಸ್ಟೇ. ಸೊ ನಾವೇನು ಕೆಲಸ ಮಾಡಿಲ್ಲ ಇಷ್ಟೇ ನಿನ್ನೆ. ಜಿಮ್ ಇರಲೇ ಏನಿಲ್ಲ, ಬಟ್ ಯಾಕಂದ್ರೆ ಇರ್ತಿತ್ತು ನಾರ್ಮಲ್. ಸೊ ಈಗ ಯಾದಗಿರಿ ಹೋಗ್ಬೇಕು ಇವತ್ತು. ನೋಡೋಣ ಏನಾಗ್ತೇನಿಲ್ಲ ಅಂತೇಳಿ ಆಗ್ತೀನಿ ಅಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಸಿಗೋಣಂತ ಆಮೇಲೆ. ಟೇಕ್ ಕೇರ್. ಸೊ ಇದು ವಾಟರ್ ಎಲ್ಲ ಫುಲ್ ಮಾಡಿಟ್ಟಿವಿ ಈಗ ವಾಪಸ್, ಯಾಕಂದ್ರೆ ಮತ್ತೆ ಸಾಯಂಕಾಲ ಜಿಮ್ಮಿಗೆ ಹೋಗ್ಬೇಕು. ಸೊ ಇಲ್ಲಿ ಬಾಯ್ಲ್ ಎಗ್ ರೆಡಿ ಮಾಡತ್ತೀವಿ. ಅದಾದಮೇಲೆ ಓಟ್ ಶೇಕ್ ಜಸ್ಟ್ ರೆಡಿ ಆಗ್ಯದ. ಸೊ ಓಟ್ ಶೇಕ್ ತೊಗೊಳತ್ತೀವಿ ಜಸ್ಟ್ ನಾವು. ಸೊ ಇದ್ರ ಜೊತೆ ಆ್ಯಪಲ್ ತಿನ್ಬೇಕು. ಸೊ ಆ್ಯಪಲ್ ಕಲರ್ಸ್ ಆಗ್ಯಾವ. ನಿನ್ನೆ ಅಭಿ ಎಲ್ಲ ಬಂದಿರೋ ಹುಡುಗರು. ಸೊ ನಾವು ಆಮೇಲೆ ಯಾವ ಹುಡುಗರು ಗೊತ್ತಿಲ್ಲ, ನೋಡಮ್ಮ. ಈಗ ವಾಪಸ್ ಆಫೀಸ್ ಹತ್ರ ಹೋದ್ಮೇಲೆ ಅಲ್ಲಿ ಆ್ಯಪಲ್ ತೊಗೊಂಡು ತಿನ್ಬೇಕು. ಹೋಗ್ಬೇಕಾದ್ರೆ ಸಿಗಮಂತ ಸ್ನಾನ ಮಾಡ್ಕೊಂಡು. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 28. ಸೊ 11 ಟೈಮ್, 1:17. ಎ ಸಿ ಕುಂದಿರ್ತೀವಿ ಜಸ್ಟ್. ಟೈಮ್ ನೋಡ್ಬೋದು ಎಷ್ಟಾಗ್ಯದ ಈಗ. 12 ಆಗಿ 10 ನಿಮಿಷ ಅಲ್ಲ. ಹುಡುಗರಲ್ಲಿ ಹಿಂದೆ ಹೋಗ್ಯಾವ. ಇಲ್ಲಿ ನಮ್ಮ ಮುತ್ತುಕೊಟ್ಟಿರ್ತೈತಲ್ಲ ಆಫೀಸಲ್ಲಿ. ಸೊ ನೋಡಮ್ಮ ಅಲ್ಲಿ ಏನೇನು ಮಾಡಕತ್ತಾವ ಅಂತ. ಅಕ್ಬರ್ ಬಂದಾನೆ ಎ ಸಿ ಫಿಟ್ ಮಾಡೋಕೆ. ಫುಲ್ ಒಳಗೆ ಮತ್ತೆ ಎ ಸಿ ಆಗಿ ಕುಂತಾರೆ ನೀವು ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ ಮಧ್ಯಾಹ್ನ ಊಟ ಟೈಮಲ್ಲಿ ಊಟ ಮಾಡತ್ತೀವಿ. ನಮ್ದು ರೈಸ್ ಮತ್ತು ದಾಲು. ಇದು ಏನಂದರೆ ನಮ್ಮ ರಜೇರಿಗಳಿದೆ. ಸೊ ನಜೀರ್ ಮಾಡ್ಕೊಂಡು ಬಂದಿದ್ದ. ಅಲ್ಲೇ ಊಟ ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಕೀಪ್ ಸಪೋರ್ಟಿಂಗ್. ಸೊ ಟೈಮಿಗೆ 5 ಆಗ್ಯದ. ಇದು ನಮ್ಮದು 200 ಗ್ರಾಮ್ ಬನಾನ. ಅದಾದಮೇಲೆ ಇದು ನಮ್ಮದು 3 ಬಾಲ್ಡ್ ಎಗ್ಸ್. ಸೊ ಇದು ನಮ್ಮದು ಪ್ರೀ ವರ್ಕೌಟ್ ಟೈಮು. ಸೊ ಪ್ರೀ ವರ್ಕೌಟ್ ಮೇಲೆ ಇದು ಮಾಡ್ಲತ್ತೀವಿ. ಆದಮೇಲೆ ಇಲ್ಲಿಂದ ರೆಡಿ ಆಗ್ಲತ್ತೀವಿ. ಅದ್ರ ಜೊತೆ ಆಲ್ರೆಡಿ ಜಿಮ್ ಬ್ಯಾಗ್ ರೆಡಿ ಆಗ್ಯದ. ಸೊ ನಾವು ಇಷ್ಟ ರೆಡಿಯಾಗಿ ಇಲ್ಲಿಂದ ವಾಪಸ್ ಹೋಗ್ತೀವಿ ಜಿಮ್ ಕಡೆ. ಸೊ ಸಿಗಮಂತ ಜಿಮ್ಮಿಗೆ ಹೋದ್ಮೇಲೆ. ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಸೊ ಇವತ್ತು ನಮ್ದಿರುತ್ತಾ ಎಕ್ಸಸೈಸ್ ಏನಂದರೆ ಚೆಸ್ಟ್ ಮತ್ತು ಟ್ರೈಸೆಪ್. ಸೊ ಅದ್ರ ಜೊತೆ ಏನೇನು ಎಕ್ಸ್ಟ್ರಾ ಮಾಡ್ತೀವಿ ಹಾಕಿರ್ತೇನಂತ. ಏನಂದರೆ ನಾವು ಫಸ್ಟ್ ಈಗ ನಮ್ಮದು ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ರೆಡಿಯಾಗಿ ಬಂದ್ವಿ. ಸೊ 5:45 ಸಮಥಿಂಗ್ ಏನೋ ಆಗಿತ್ತು ಬಂದೀವಿ. ಸೊ ಇವತ್ತು ಹೆವಿ ಹೊಡಿಬೇಕಂತ ರೇಟ್. ಬಟ್ ಸ್ವಲ್ಪ ಮೊದಲು ಸೊರೇಸನ ಏನೋ ಫೀಲ್ ಬರ್ಲತ್ತದ. ಹಂಗಾಗಿ ನಮ್ದು ರಿಸ್ಟ್ ಬ್ಯಾಂಡ್, ಆಮೇಲೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಮ್ದು ಇದಿರುತ್ತಲ್ಲ ಫೋರ್ ಆರ್ಮ್ಸ್ ಇದು ಮಾಡ್ಬೇಕು. ಸೊ ಇವಾಗೊಂದು ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ಇದರಲ್ಲಿ ಹಾಕೊಂಡು ಯೂಸ್ ಮಾಡ್ಲಾಕತ್ತೀವಿ. ಫಸ್ಟಲ್ಲಿ ಏನಂದರೆ ಚೆಸ್ಟಲ್ಲಿ ನಮಗೆ ಫ್ಲಾಟ್ ಡಂಬಲ್, ಅದಾದಮೇಲೆ ಇನ್ಕ್ಲೈನ್ ಡಂಬಲ್ ಇರುತ್ತೆ. ಸೊ ಈಚ್ ಸೆಟ್ ನಮ್ಗೆ ಏನಂತಂದರೆ 3 3 ಸೆಟ್ಸ್ ಇರುತ್ತೆ. ಸೊ ಹೆಂಗಂತಂದರೆ ಈಚ್ ಎಕ್ಸರ್ಸೈಸ್ 3 ಸೆಟ್ಸ್, ಲೈಕ್ 15, ಆಮೇಲೆ ಫೇಲ್ಯೂರ್. ಸೊ ಹೆವಿ ವೇಟೆಡ್ ಇರುತ್ತೆ ಕಂಪಲ್ಸರಿ ಎಲ್ಲಸನು. ಯಾಕಂದರೆ ಫ್ರೆಶ್ ಡೇ. ಸೊ ಏನೋ ಇದಿರಂಗಿಲ್ಲ, ಮಸಲ್ ಸೋರ್ನೆಸ್ ಇದೆಲ್ಲ ಜಾಸ್ತಿ ಅಂತ ಪರಿ ಇರಲ್ಲ. ಬಟ್ ಇದಾದಮೇಲೆ ನೆಕ್ಸ್ಟ್ 3rd 4th ಡೇ ಏನೋ ಸ್ವಲ್ಪ ಫೀಲ್ ಬರುತ್ತದು. ಸೊ ಇದಾದ್ಮೇಲೆ ನಾವು ಹೋಗ್ತೀವಿ ಎಕ್ಸರ್ಸೈಸ್ ನೆಕ್ಸ್ಟ್ ಏನಂತಂದ್ರೆ ನಮ್ದು ಕೇಬಲ್ ಡಿಕ್ಲೈನ್. ಸೊ ಇದರಲ್ಲಿನೂ ಬೆಂಚಲ್ಲೇ ಮಾಡ್ತೀವಿ ನಾವು, ಅಂದ್ರೆ ಸ್ಮಿತ್ ಮಷೀನ್ ಅಲ್ಲಿ. ಸೊ ಇದಾದ ತಕ್ಷಣ ಪೆಗ್ ಡೆಕ್, ಲೈಕ್ ಬಟರ್ಫ್ಲೈಸ್ ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಅದನ್ನು ಸೇಮ್ ಆಸ್ ಯೂಶುವಲ್ ಎಲ್ಲ ಎಕ್ಸರ್ಸೈಸ್ ಇವತ್ತೇನಂತಂದ್ರೆ 3 ಸೆಟ್ಸ್ ಈಚ್, ಆಮೇಲೆ ಫೇಲ್ಯೂರ್ ಟಿಲ್. ಏನಂತಂದ್ರೆ ಈ 4 ಎಕ್ಸರ್ಸೈಸ್ ಮುಗಿಸ್ಕೊಂಡು ನಾವು ಶಿಫ್ಟ್ ಆಗ್ತೀವಿ ಟ್ರೈಸೆಪ್. ಅದಾದ್ಮೇಲೆ ಒಂದು ಎಕ್ಸ್ಟ್ರಾ ಎಕ್ಸರ್ಸೈಸ್ ಆಡ್ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಟ್ರೈಸೆಪ್ ಜೊತೆ ನಾವು ನಮ್ದು ಟ್ರ್ಯಾಪ್ಸ್, ಆಮೇಲೆ ಕಾಪ್ಸ್. ಸೊ ಇದ್ರ ಜೊತೆ ಇನ್ನೊಂದು ಏನಂತಂದ್ರೆ ಪುಲ್ ಓವರ್ ಅಂತೇಳಿ ಇದು ಮಾಡ್ತೀವಿ. ಸೊ ಏನ್ ನಾವು ಟ್ರೈಸೆಪ್ ಯೂಸ್ ಮಾಡ್ತೀವಲ್ಲ ಅದನ್ನೇ ಕೇಬಲ್ ಇದು ಇರುತ್ತಲ್ಲ, ಕೇಬಲ್ ಪುಷ್ ಡೌನ್ ಅಂತೇಳಿ. ಸೊ ಅದೇ ತರ ಕೇಬಲ್ ಅಲ್ಲಿ ಹಾಕಿ ನಾವು ಮಾಡ್ತೀವಿ ಪುಲ್ ಓವರ್ ಅಂತೇಳಿ. ಸೊ ಅದು ನಮ್ಗೆ ರಿವರ್ಸ್ ಏನ್ ನಮ್ದು ಇದಿರುತ್ತಲ್ಲ ಶೋಲ್ಡರ್. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತಾ. ಅದು ಬಿಟ್ರೆ ನಾವು ಆಲ್ಮೋಸ್ಟ್ ಆಲ್ 1 ಅವರ್ ವಾಕ್ ಇಲ್ಲಿ ಮಾಡ್ಬೇಕು. ಆಮೇಲೆ ಬೆಳಗ್ಗೆ 1 ಅವರ್ ಆಲ್ರೆಡಿ ವಾಕ್ ನಮ್ದು. ಸೊ ಇದು ನೋಡ್ಬೋದು ಟ್ರೈಸೆಪ್ ಅಲ್ಲಿ ನಮ್ಮ 3 ಎಕ್ಸರ್ಸೈಸ್ ಏನಂತಂದ್ರೆ ಒಂದು ಕೇಬಲ್ ಪುಷ್ ಡೌನ್ 200, ಅದಾದ್ಮೇಲೆ ಸಿಂಗಲ್ ಹ್ಯಾಂಡೆಡ್ 45 ಡಿಗ್ರಿ ಆಂಗಲ್ ಅಪ್ಪರ್ ಸೈಡ್ ವಿತ್ ಸ್ಮಿತ್ ಮಷೀನ್. ಇದನ್ನು ಸ್ಮಿತ್ ಮಷೀನ್ ಅಲ್ಲೇ. ಸೊ ಇನ್ನೊಂದು ಎಕ್ಸರ್ಸೈಸ್ ಇರುತ್ತೆ ನಮ್ಗೆ ಕೇಬಲ್ ಎಕ್ಸ್ಟೆನ್ಷನ್, ಅಂದ್ರೆ ಸಿಂಗಲ್ ಹ್ಯಾಂಡೆಡ್ ಎಕ್ಸ್ಟೆನ್ಷನ್ ಇರುತ್ತೆ.
ಸೊ ಅದು ನಮಗೆ ಟ್ರೇಸಪ್ಪಲ್ಲಿ ಲಾಸ್ಟ್ ಎಕ್ಸಸೈಸಸ್. ಸೊ ಆಲ್ಮೋಸ್ಟ್ ಆಲ್ ನಮ್ಗೆ ಏನಂತಂದ್ರೆ ಅದರಲ್ಲಿ 4 ಇದರಲ್ಲಿ ಒಂದು 3 ಅಂದ್ರೆ 7 ಎಕ್ಸಸೈಸಸ್. ಸೊ ಆಲ್ಮೋಸ್ಟ್ 10 ಎಕ್ಸಸೈಸ್ ಅನ್ಕೋತೀನಿ ನಾನು. ಯಾಕಂದ್ರೆ ಟ್ರ್ಯಾಪ್ಸ್ ಒಂದು, ಕಾಬ್ಸ್ ಒಂದು, 8 9 ಅದಾದ್ಮೇಲೆ ಪುಲ್ ಓವರ್ ಒಂದು. ಸೊ 10 ಎಕ್ಸಸೈಸಸ್ ಆಲ್ಮೋಸ್ಟ್ ನಮ್ಗೆ ಒಂದು 2.5 ಅವರ್ ಹಂಗ ಟೈಮ್ ತಗೊಳುತ್ತದೆ ಇದು. ಅದಾದ್ಮೇಲೆ 1 ಅವರ್ ವಾಕ್. ಸೊ ಆಲ್ಮೋಸ್ಟ್ 3.5 ಅವರ್ ಆಗ್ಬೋದು ಅಂತ ಅನ್ಕೋತೀನಿ ಇವತ್ತು ನಾನು. ಸೊ ಈಗ ಆಲ್ರೆಡಿ ಟೈಮ್ ಆಗ್ಯದ. ಅದಾದ್ಮೇಲೆ ಇದು ನೋಡ್ಬೋದು ನಮ್ದು ಟ್ರೈಸಪ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದು ಲಾಸ್ಟ್ ಎಕ್ಸಸೈಸಸ್. ಇದಾದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ನಾವು ಶಿಫ್ಟ್ ಆಗ್ತೀವಿ ಲೈಕ್ ನಮ್ದು ಕಾಬ್ಸ್ಗೆ. ಕಾಬ್ಸ್ ಅಲ್ಲಿ ಯಾಕೆ ಅಷ್ಟು ಟ್ರೈ ಮಾಡ್ಲಕತ್ತೀವಿ ಅಂತಂದ್ರೆ ನಾವು ಇನ್ ಬಿಟ್ವೀನ್ ಲೈಕ್ ಲಾಸ್ಟ್ ವೀಕ್ ನಾನು ಹೇಳಿದ್ದೆ ಸ್ವಲ್ಪ ನಮ್ದು ವೀಕ್ ಮಸಲ್ಸ್ಗೆ ನಾವು ಜಾಸ್ತಿ ಟೈಮ್ ಕೊಡ್ಬೇಕಂತೇಳಿ. ಸೊ ಹಂಗಾಗಿ ಈ ವೀಕ್ನಾಗೆಲ್ಲ ವರ್ಕ್ ಆನ್ ಮಾಡ್ಲಕತ್ತಿ ನಾವು ಮೇಲೆ ಒಂದ್ ಸ್ವಲ್ಪ ಈ ವೀಕ್ ಎಂಡ್ ಅಲ್ಲಿ ಲೈಕ್ ನಮ್ದು ಎಕ್ಸಸೈಸ್ ರೂಟೀನ್ ಚೇಂಜ್ ಮಾಡ್ಬೇಕಂತ ಮಾಡೀನಿ. ಸೊ ಎಕ್ಸಸೈಸ್ ರೂಟೀನ್ ಆಮೇಲೆ ಡಯಟ್ ರೂಟೀನ್ ಆಲ್ರೆಡಿ ನಮ್ಗೆ ರಿಸಲ್ಟ್ ಬರ್ಲಾಗತ್ತೆ. ಸೊ ಒಂದ್ ಸ್ವಲ್ಪ ಮತ್ತೆ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಏನೋ ಕಟಿಂಗ್ಸ್ಗೋಸ್ಕರ ಏನೋ ಎಕ್ಸಸೈಸ್ ಏನೋ ಆಡ್ ಮಾಡ್ಬೋದು, ಆಮೇಲೆ ಕಾರ್ಡಿಯೋಗೆ ಏನು ಆಡ್ ಮಾಡ್ಬೋದು. ಆ ಎಕ್ಸಸೈಸ್ ಗಳನ್ನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ಲಾಕತ್ತೀವಿ. ಸೊ ಇದನ್ನ ನೋಡ್ಕೊಂತ ಸಿಗಮಂತ ಏನೇನ್ ಮಾಡ್ತೀವಿ ಏನೇನಿಲ್ಲ ತೆಗಿಸಿಂದೆಲ್ಲ ಹಾಕ್ತೀನಿ. ಸೊ ಇದು ನಮ್ದು ಕಾರ್ಬ್ಸ್ ಎಕ್ಸಸೈಸಸ್. ಸೊ ಇದೇನಂತಂದ್ರೆ ಹೆವಿ ಅಂದ್ರೆ ಹೆವಿ ಬ್ರೇಕ್ ಡೌನ್ ಮಾಡ್ಲಾಕತ್ತೀವಿ ನಾವು ಮಸಲ್ಸ್ ಗಳಿಗೆ. ಸೊ ನೋಡಮ್ ಏನೇನಾಗುತ್ತಾ ಏನೇನಿಲ್ಲ ಅಂತ ಸಿಗಮಂತ. ಸೊ ಕೀಪ್ ಸಪೋರ್ಟಿಂಗ್. ಅದಾದ್ಮೇಲೆ ಈ ನೆಕ್ಸ್ಟ್ ಎಕ್ಸಸೈಸ್ ಅಲ್ಲಿ ನೋಡ್ಬೋದು ನೀವು ಮಸಲ್ಗಳು ಹೆಂಗ್ ರಿಕವರ್ ಲೈಕ್ ಕಟ್ ಡೌನ್ ಆಗ್ಯದ ಅಂತೇಳಿ. ಸೊ ನೋಡ್ರಿ ಇದ್ರಲ್ಲಿ ಎಕ್ಸಸೈಸ್ ಎಕ್ಸಾಕ್ಟ್ ಲೈಕ್ ಫುಲ್ ಮಸಲ್ಸ್ ಹೆಂಗ್ ಅಪ್ಪರ್ ಬಾಡಿ ಹೆಂಗ್ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳಿ ಶೋ ಆಗ್ತದ. ಸೊ ಅದಾದ್ಮೇಲೆ ನಾವು ಹೋಗ್ತೀವಿ ಕಾರ್ಡಿಯೋಗೆ. ಸೊ ಕಾರ್ಡಿಯೋಲ್ಲಿ ನೋಡ್ಬೋದು ಈಗ ನೀವು ಆಲ್ಮೋಸ್ಟ್ 57-58 ಮಿನಿಟ್ಸ್ ಆಗಿರ್ತದ. ಸೊ ಇದು ನಮ್ದು 1 ಅವರ್ ವಾಕ್. ಸೊ ಕಂಪ್ಲೀಟ್ ಆಗ್ಲಾಗತ್ತದ. ಇಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ, ಸೀದಾ ಮನೆ ಕಡೆ ಹೋಗ್ತೀವಿ. ಸೊ ಊಟ ಇರಲ್ಲ. ಮನೆಗೆ ಹೋದ್ಮೇಲೆ ಏನೇನ್ ಮಾಡ್ತೀನಿ ಏನಿಲ್ಲ ಅಂತ ಸಿಗಮಂತಲ್ಲಿ. ಸೊ ಕೀಪ್ ಸಪೋರ್ಟಿಂಗ್ ಅಂಡ್ ಬೇರೊಬ್ರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಏನ್ ಮಾಡಿಲ್ಲ ಅಂತಂದ್ರೆ. ಸೊ ಸಿಗಮಂತ, ಬಾಯ್, ಟೇಕ್ ಕೇರ್. 9:22 ಆಗ್ಯದ. ಜಸ್ಟ್ ನಾವು ಈಗ ಜಿಮ್ಮಿಂದ ಹೊರಗೆ ಹೊಂಟಿವಿ. ಸೊ 3.5 ಅವರ್ ನೋಡ್ಬೋದು. ಈಗ ಇಲ್ಲಿಂದ ವಾಪಸ್ ಮನೆಗೆ ಹೋಗಿ ಫ್ರೆಶ್ ಆಗಿ ವಾಪಸ್ ಮತ್ತೆ ನಾವು ವಾಕ್ ಹೋಗ್ತೀವಿ. ಸೊ ಐ ಥಿಂಕ್ 10-15 ಮಿನಿಟ್ಸ್ ಆಗ್ಬೋದು. ಸೊ 9:30 ಅನ್ಕೊಂಡ್ರು. ಸೊ 9:45 ತನಕ ಹೋಗ್ತೀವಿ ನಾವು. ವಾಪಸ್ 10:30 ತನಕ ಲೈಕ್ 10:30-10:40 ತನಕ ವಾಕ್ ಮಾಡ್ತೀವಿ. ಸೊ ಮನೆಗೆ ಹೋದ್ಮೇಲೆ ಅಂತೂ ಊಟ ಇರೋಂಗಿಲ್ಲ. ಜಸ್ಟ್ ಫ್ರೆಶ್ ಅಪ್ ಆಗಿ ಹೋಗ್ತೀವಿ ನಾವು ವಾಕ್. ಸೊ ಸಿಗಮಂತ ವಾಕ್ ಹೋಗ್ಬೇಕಾದ್ರೆ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಟೇಕ್ ಕೇರ್. ಸೊ ನೋಡ್ಬೋದು 9:40 ಆಗ್ಯದ. ನಾವು ಹೊಂಟೀವಿ ಬೈ ವಾಕ್. ಸೊ 10:35 ಅಥವಾ 10:40 ಆಗ್ಬೋದು ಅನ್ಕೋತೀನಿ. ಸೊ ಸಿಗಮಂತ ಆಮೇಲೆ ನಮ್ದು ಎಲ್ಲ ವಾಕ್ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ನಾವು ಮನೆಗೆ ಹೋಗ್ಬೇಕಾದ್ರೆ ಲೈಕ್ ಸೈನ್ ಅಪ್ ಮಾಡ್ಬೇಕಾದ್ರೆ ಅಂದರೆ ನಾವು ಕಲ್ಸಕ್ರೆ ಎಲ್ಲ ಆಗ್ತಿರ್ತೀವಲ್ಲ. ಸೊ ನಾನು ಇಡಬೇಕಾದ್ರೆ ಸೊ ಆ ವಿಡಿಯೋ ಮಾಡ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಯಾಕಂದರೆ ನಾನು ಈಗ ಫಿಲ್ಮ್ ನೋಡ್ಕೊಂಡು ಹೊಂಟೀನಿ. ಸೊ ಬೋರ್ ಆಗ್ತಿದ್ದಿಲ್ಲ ಅಂದರೆ ವಾಕ್ ಮಾಡೋಕೆ ಒಬ್ಬನಿಗೆ. ಸೊ ಹಂಗಾಗಿ ಫಿಲ್ಮು ಇಲ್ಲಾಂದರೆ ಅಟ್ಲೀಸ್ಟ್ ಯಾವ್ದಾರು ಒಂದು ಸೀರೀಸ್ ಇರುತ್ತೆ. ಸೊ ಅದು ನೋಡ್ಕೊತ ಹೋಗಿರ್ತೀನಿ. ಲೈಕ್ ಸ್ಪೋರ್ಟ್ಸ್ ರಿಲೇಟೆಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೋಡೋಣ, ಅದನ್ನು ಯಾವ್ದು ನೋಡಿರ್ತೀನಿ ಅಂತ ಮೆನ್ಷನ್ ಮಾಡ್ತೀನಿ ಅಂತ ಆಮೇಲೆ. ಸೊ ಸ್ಟೇ ಟ್ಯೂನ್, ಬಾಯ್. ಸೊ 10:45 ಆಯ್ತು ನಮ್ಮದು ಟೈಮ್. ಈಗ ಜಸ್ಟ್ ಫ್ರೆಶ್ ಆಗಿವಿ. ಅದಾದಮೇಲೆ ಈಗ ಮಲ್ಗೊಳಕ್ಕೆ ಹೊಂಟೀವಿ ನಾವು. ಸೊ ಹಂಗಾಗಿ ಇದು ಕೆಮಿಕಲ್ ಸಕ್ಕರೆ ಮತ್ತು ಸಬ್ಜಾ ಸೊ ನೆನೆ ಇಡ್ಲಾಗತ್ತೀವಿ. ನೆನೆ ಇಟ್ಟು ಈಗ ನಾವು ಹೋಗ್ತೀವಿ ಮಲ್ಕೊಳಕ್ಕೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಗುಡ್ ನೈಟ್. ಆಮೇಲೆ ನಾಳೆ ಹೆವಿ ಅಂದರೆ ಹೆವಿ ಶೆಡ್ಯೂಲ್, ಬಿಗ್ ಶೆಡ್ಯೂಲ್, ಲೈಕ್ ಫುಲ್ ಬ್ಯುಸಿ ಶೆಡ್ಯೂಲ್ ಇರ್ತದೆ. ಸೊ ಹಂಗಾಗಿ 10:45 ಸೊ ಜಲ್ದಿ ಎದ್ದೇಳ್ಬೇಕು. ಮತ್ತೆ ಮಲ್ಕೊಳಕ್ಕೆ ಹೋಗ್ತೀವಿ. ಮತ್ತೇನಿರ್ತಲ್ಲ ನಾಳೆ ಸಿಗಮಂತ. ಸೊ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, take care and good night. See you tomorrow.